ಕೂಡ್ಲೂರು ಕೈಗಾರಿಕಾ ಬಡಾವಣೆಯಲ್ಲಿ ನೂತನವಾಗಿ ಆರಂಭಗೊಳ್ತಾ ಇರುವ ಖಾಸಗಿ ಸಿಎನ್ಜಿ ಘಟಕದಿಂದ ಮಂಗಳವಾರ ಸಂಜೆ ಅನಿಲ ಸೋರಿಕೆ ಉಂಟಾದ ಪರಿಣಾಮ ಸ್ಥಳೀಯರಲ್ಲಿ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಬಂಕ್ಗೆ ಮುತ್ತಿಗೆ ಹಾಕಿ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಮಂಗಳವಾರ ಸಂಜೆ ಘಟಕದಿಂದ ದುರ್ವಾಸನೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ವ್ಯಾಪಿಸಿ ಹಲವು ಮಂದಿಗೆ ಉಸಿರಾಟ ಸಮಸ್ಯೆ, ಮಕ್ಕಳಲ್ಲಿ ವಾಂತಿ, ವಾಕರಿಕೆ ಮತ್ತು ಅಸ್ವಸ್ಥತೆ ಕಾಡಿದೆ. ಇದರಿಂದ ಆತಂಕಗೊಂಡ ಸ್ಥಳೀಯ ಮುಖಂಡರು ಹಾಗೂ ನಿವಾಸಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ನಾಯಕ್ ಅವರೊಂದಿಗೆ ಬುಧವಾರ ಬಂಕ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ಯಾಸ್ ಘಟಕದವರ ನಿರ್ಲಕ್ಷ್ಯತನದಿಂದ ಆತಂಕದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಜನವಸತಿ ಪ್ರದೇಶದಲ್ಲಿ ಸ್ಥಾಪಿಸಲಾಗ್ತಾ ಇರುವ ಈ ಘಟಕದಿಂದ ಮುಂದಿನ ದಿನಗಳಲ್ಲಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಲಿದೆ. ಜೀವಹಾನಿ ಉಂಟಾದರೆ ಯಾರು ಜವಾಬ್ದಾರರು? ಈ ನಿಟ್ಟಿನಲ್ಲಿ ನಮ್ಮ ಜೀವಕ್ಕೆ ಜವಾಬ್ದಾರಿ ವಹಿಸಿಕೊಳ್ಳುವವರೆಗೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಸೂಚನೆ ನೀಡಿದರು. ತಹಶೀಲ್ದಾರ್ ಕಿರಣ್ ಗೌರಯ್ಯ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಕಳಿಸ್ಬೋದು ನಿಮ್ಮಪ್ಪ ಇಲ್ಲದೆ ನುಗ್ಬಿಟ್ಟವ್ರೆ ಅಂತ ಪ್ರಕಾರ ಸಂಜೆಗೆ ರಾತ್ರಿ ಹೋಗ್ಬಿಡ್ತದೆ ಅಂತ ಹೇಳಿದ್ರು. ನಾನು ಮೊದಲೇ ಹೇಳಿದ್ದೇನೆ ನೋಡಿ, ರಾತ್ರಿ ತನಕ ಇತ್ತು ಅಂತ ಹೇಳಿದ್ರೆ ಓಕೆ, ನಾಳೆ ಬೆಳಿಗ್ಗೆನೂ ಮತ್ತು ಇದೇ ಇದಾಯಿತು ಅಂತ ಹೇಳಿದ್ರೆ ಸಮಸ್ಯೆ ಆಗ್ತದೆ ಅಂತ ಯಾಕಂದ್ರೆ ಹೇಳಿದ್ದೇನೆ ನಾನು. ಈಗ ಒಂದ್ಸಲ ನೀವು ತುಂಬಿದ್ರಲ್ವಾ, ಅದು ಮತ್ತೆ ಇನ್ನು ಯಾವಾಗೂ ಮಾಡೋದಿಲ್ವಾ? ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಿ? ಅಂದ್ರೆ ಅದು ಅವಶ್ಯಕತೆ ಇಲ್ಲ. ಫಸ್ಟ್ ಒಂದ್ಸಲ ಮಾತ್ರ, ಇನ್ನು ನೆಕ್ಸ್ಟ್ ಅವ್ರಿಗೆ ಹೇಳಬೇಕು ಇದ್ರದ್ದು ಏನಾಗ್ತದೆ ಅಂದ್ರೆ. ಈಗ ಟೆಕ್ನಿಕಲ್ ಅಲ್ಲ, ಈಗ ಟೆಕ್ನಿಕಲ್ ಏನಂದ್ರೆ ಅದು ಗ್ಯಾಸ್ ಲೀಕ್ ಆಗ್ತಾ ಇದೆಯೋ ಮತ್ತೊಂದು ಆಗ್ತಾ ಇದೆಯೋ ಏನಂದ್ರೂ ಗೊತ್ತಿಲ್ಲ. ಇವ್ರು ಏನಂದ ಹೇಳ್ತಾರೆ, ಟೆಸ್ಟ್ ಮಾಡಲಿಕ್ಕೆ ಅದನ್ನು ನಾವು ಮಾಡಿದ್ದೇವೆ, ಅದು ಅದ್ರ ಸ್ಮೆಲ್, ಅದು ಅಂದರೆ ಗ್ಯಾಸ್ ಲೀಕ್ ಆದರೆ ಗೊತ್ತಾಗಲಿ ಅಂತ ಹೇಳಿ ಮಾಡಿದಂಥ ವಿಷಯ ಅಂತ ಯಾಕಂಡು ಹೇಳ್ತಾರೆ. ಆದರೆ ಅದರಲ್ಲಿ ಎಕ್ಸ್ಪರ್ಟ್ ನಾನಲ್ಲ. ಅಂದರೆ ಇವ್ರು ಹೇಳೋದನ್ನು ನಾವು ನಿಮ್ಗೆ ಹೇಳ್ಬೋದು ಅಷ್ಟೇ, ಬಿಟ್ಟರೆ ಅದು ಹೌದು ಅಲ್ಲೋ ಅಂತ ಯಾಕಂಡು ಗ್ಯಾಸ್ ಅಂದು ಯಾರಿದ್ದಾರೋ ಅವ್ರು ಬಂದೇ ಹೇಳಬೇಕು ಅದನ್ನು. ಒಂದನೇ ಪಾಯಿಂಟ್. ಮತ್ತು ನೀವು ಏನೂ ಮಾಡೋದಿದ್ರು ಈ ಇಂಡಸ್ಟ್ರಿಯಲ್ಲಿ ಏನೇನು ಮಾಡಿದ್ರು, ರಾತ್ರಿ 6 ಗಂಟೆಯಿಂದ 9-9ವರೆಗೆ ಏನು ಗೋಮೆಂಟ್ ಎಲ್ಲ ಮಾಡ್ಕೊಂಡು ಹೋಗೋದು, ಆಸ್ಮೇಲೆ ಯಾಕೆ ಬಂತು ಸತ್ತೋಗ್ಬಿಡ್ತಾರೆ ಕಂಡ್ರಿ ಜನಗಳು. ಏನು ಪೇಷಂಟ್ ಆಗಿರೋದು ಬರೀ ಅಕ್ಕಪಕ್ಕ ಎಲ್ಲ ಇಡೀ ನಾನು ನೋಡಿಲ್ಲಪ್ಪ. ನಮ್ಮ ಹುಡುಗರು ಅಲ್ಲಿ ಕೆಲಸ ಮಾಡೋ ಗೋಮೆಂಟ್ ಮಾಸ್ಕ್ ಹಾಕಿನಲ್ಲ ಎಲ್ಲ ಮಾಡಿಸ್ತಿದ್ರು ಗಾಡಿ ನೋಡಿದೆ ನಾನು. ಎಲ್ಲ ಮಾಸ್ಕ್ ಹಾಕಿದ್ರು ಅವರು. ಯಾವಾಗಲೂ ಹೋಗೋದು 7 ಗಂಟೆ ಮೇಲೆ ಹೋಗೋದು ಇಲ್ಲಿಂದ ಫ್ಯಾಕ್ಟ್ರಿಯಿಂದ. ನಾನು 5:30 6 ಗಂಟೆಗೆ ನಿಂತ್ಕೊಳಕಾಯ್ತಲ್ಲ, ಹೊಟ್ಟೆ ಕಣ್ಣು ಮಾಡಲ್ಲ ಉಂಟು, ಸೀದಾ ಮನೆಗೆ ಹೋಗಿದ್ದೀನಿ. ಸಮಸ್ಯೆ ಆಯ್ತು ಅಂತ ಅವ್ರು ಬಂದ್ರೆ ನೀವು ಅದನ್ನೆಲ್ಲ ಹೇಳಿ. ವಾತಾವರಣ ಈಗ ಪ್ರತಿ ವರ್ಷ ಜನವರಿ ಫೆಬ್ರವರಿ ಚಳಿಗಾಲ ಮಳೆಗಾಲ ಬರ್ತದೆ. ಗ್ಯಾಸ್ ಹಾಕಿದ್ರೆ ಬರೋದಿಲ್ಲ ಸರ್ ಈಗ ಹೇಳ್ತಾರೆ. ಚೆಕಿಂಗ್ ಮಾಡ್ಲಿಕ್ಕೆ ಇದು ಮಾಡಿದ್ರು. ನಾನು ಹೇಳಿ 1 ಮಿನಿಟ್ ಕೇಳಿದ್ರೆ ಯಾಕೆ ಅಂದ್ರೆ ಸುಮಾರು ಇಲ್ಲಿ ಸಾರ್ವಜನಿಕರು ಕೂಡ್ಲೂರು ಗ್ಯಾಸು ಏಜೆನ್ಸಿ ಕೈಗಾರಿಕೆ ಇದರಲ್ಲಿ ಗ್ಯಾಸ್ ಲೀಕ್ ಆಗಿದೆ ಅಂತ ಹೇಳಿ ಜನರದ್ದು ದೂರು ಬಂದಾಗ ಕೆಲವರು ಹೇಳಿದ್ರು, ನಾವು ಚಿಕ್ಕ ಮಕ್ಕಳೆಲ್ಲ ವಾಂತಿ ಮಾಡ್ಕೊಂಡಿದ್ರು, ಮತ್ತೊಂದು ಆಮೇಲೆ ಕೆಲವರಿಗೆ ಅಸ್ತಮ ಇದ್ದವರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿ. ಆ ಕೂಡಲೇ ನಾವು ಈ ಸ್ಥಳಕ್ಕೆ ಬಂದಾಗ ಇಲ್ಲಿ ಇದ್ದಂಥ ಇಂಜಿನಿಯರ್ಗಳಿಗೆ ವಿಚಾರಣೆ ಮಾಡಿ ಕೇಳಲಾಗಿ
ಅವರು ಸರ್ ಇದು ನಾವು ಟೆಸ್ಟಿಂಗಿಗೆ ಮಾಡಿದಂಥ ಇದು ಒಂದು ಮಿಥೇಲ್ ಅಂತ ಹೇಳಿದ ಬಗ್ಗೆ ಅದನ್ನು ಹಾಕಿದಾಗ ಒಂದು ವೇಳೆ ಗ್ಯಾಸ್ ಲೀಕ್ ಆದರೆ ಅದರಿಂದ ಸ್ಮೆಲ್ ಬರ್ತದೆ. ಆ ಕಾರಣದಿಂದ ನಾವು ಟೆಸ್ಟ್ ಮಾಡಲಿಕ್ಕೆ ಇದನ್ನು ಮಾಡಿದ್ದೇವೆ. ಇದು ಮುಂದೆ ಈ ರೀತಿ ಆಗುವುದಿಲ್ಲ. ಆಮೇಲೆ ನಾನು ಇವರಿಗೆ ಕೇಳಿದೆ, ನೀವು ಈ ರೀತಿ ಮಿಥೇಲು ಇದು ಮಾಡಬೇಕಾದ್ರೆ ಸ್ಮೆಲ್ ಬರ್ತದೆ ಅಂತೇಳಿ ನಿಮಗೆ ಮೊದಲೇ ಗೊತ್ತಿತ್ತಲ್ಲ, ನೀವು ಪಂಚಾಯತಿಗೆ ಒಂದು ಮಾಹಿತಿ ನೀಡಿ ಮತ್ತು ಸಾರ್ವಜನಿಕರಿಗೆ ಮಾಹಿತಿ ನೀಡಿ. ಈ ರೀತಿ ಮಿಥೇಲ್ ಇದು ಪ್ರಾಡಕ್ಟನ್ನು ಇಲ್ಲಿ ಯೂಸ್ ಮಾಡಿದಾಗ ಸಾರ್ವಜನಿಕವಾಗಿ ಸ್ಮೆಲ್ ಬರ್ತದೆ, ಅದರಿಂದ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿ ಅವರಿಗೆ ನೀವು ಮೊದಲೇ ಜಾಗ್ರತೆ ಮಾಡಿದರೆ ಜನ ಯಾರೂ ಭಯಭೀತರಾಗೋದಿಲ್ಲಾಗಿತ್ತು. ಈಗೆಲ್ಲ ಜನನೂ ಭಯಭೀತರಾಗಿದ್ದಾರೆ. ಆ ಕಾರಣದಿಂದ ಅವ್ರೇನು ತಿಳ್ಕೊಳ್ತಾನೆ, ಇಲ್ಲಿ ಈ ಗ್ಯಾಸ್ ಏಜೆನ್ಸಿ ಮಾಡೋದ್ರಿಂದ ಇಲ್ಲಿ ಹಿಂದುಗಡೆಗೆ ಸಾರ್ವಜನಿಕ ಬಡಾವಣೆ ಇದೆ. ಆ ಕಾರಣದಿಂದ ಜನರಿಗೆ ಸಮಸ್ಯೆ ಆಗ್ತದೆ. ಅದ್ರ ಬಗ್ಗೆ